ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಡ್ದಿದ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಸಿಡ್ದೇಳ್ತಾ ಇದ್ದಾರೆ. ಮೈಸೂರಿನ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಕೇವಲ 19 ಸೀಟು ಗೆದ್ದ ನಿನಗೆ 136 ಸ್ಥಾನ ಗೆದ್ದ CM ಆದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೇಕಾ? ಕನಕಪುರ ಬಂಡೆ ಅಂದರೆ ನಾನು ಯಾವತ್ತೂ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತೀನಿ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಆದರೆ, ಇನ್ನು ಇವ್ರಿಗೆ ಟ್ಯಾಂಕ್ ಕೊಡ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರು ಮೊದಲು ನೆಟ್ಟಿಗೆ ಬದುಕು, ನನ್ನ ಕೆಣಕಬೇಡ, ನಿನಗೆ ವ್ಯಕ್ತಿತ್ವ ಇದೆಯಾ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಸಿಡಿದೇಳ್ತಾ ಇದ್ದಾರೆ. ಇಬ್ರಿಗೂ ಒಂದು 30-40 ವರ್ಷದ ರಾಜಕೀಯ ಅನುಭವ ಇರುವಂಥವ್ರು, ವಯಸ್ಸಾಗ್ತಾ ಇದೆ. ಇವರು ರಾಜಕೀಯಕ್ಕಾಗಿ ಕಿತ್ತಾಡ್ತಿದ್ದಾರಾ ಅಥವಾ ವೈಯಕ್ತಿಕವಾಗಿ ಕಿತ್ತಾಡ್ತಿದ್ದಾರಾ? ಎಲ್ಲೋ ಒಂದು ಕಡೆ ಈ ರಾಜಕೀಯ ಕಿತ್ತಾಟ ಅನ್ನೋದು ವೈಯಕ್ತಿಕವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಇಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ 30-40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಇಷ್ಟೆಲ್ಲ ಇದ್ರೂ ಆ ಪದ ಬಳಕೆ ಅನ್ನೋದು ಇದೆಯಲ್ಲ, ಸಾಮಾನ್ಯ ಜನರು ಸಹ ಈ ರೀತಿಯಾದಂತಹ ಒಂದು ಪದ ಬಳಕೆ ಮಾಡ್ತಾ ಇಲ್ಲ. ಈ ರೀತಿ ಪದ ಬಳಕೆಯನ್ನ ಮಾಡ್ತಾ ಕಿತ್ತಾಡ್ತಾ ಬದುಕ್ತಾ ಇದ್ದಾರೆ ಇವರು. ಎಷ್ಟೋ ಕಡೆ ಸಾವು ನೋವುಗಳಾಗ್ತಾ ಇದೆ, ಮಳೆ ಹೆಚ್ಚಾಗ್ತಾ ಇದೆ, ಪ್ರವಾಹಗಳು ಉಂಟಾಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅದ್ರ ಪರಿಹಾರದ ಬಗ್ಗೆ ಆಗಲಿ ಅಥವಾ ಸೇಫ್ಟಿ ಬಗ್ಗೆ ಆಗಲಿ, ಮುಂದೆ ನಮ್ಮ ರಾಜ್ಯಕ್ಕೆ ಏನಾಗಬಹುದು ಅನ್ನೋ ಒಂದು ಅರಿವು ಸಹ ಆಗ್ತಾ ಇಲ್ಲ ಇವರಿಗೆ. ಬರೀ ಇವರೇ ಕಿತ್ತಾಡ್ತಿದ್ದಾರೆ. ಇನ್ನು ಈ ವಿಚಾರ ನಾವು ನೋಡೋದಾದ್ರೆ ವೀಕ್ಷಕರೇ, ಅವರ ಮೇಲೂ ಒಂದು 50-60 ಹಗರಣ ಇದೆ ಅಂತ ಇವರಲ್ಲೂ ಇದೆ ಅಂತ ಅವರು, ಇದೇ ರೀತಿ ಆಗ್ತಾ ಇದೆಯಲ್ಲ. ಯಾಕೆ ಹಗರಣ ಇದೆ ಅಂತ ಮಾತ್ರ ಹೇಳ್ತಿದ್ದೀರಾ? ಅದೇನಿದೆ ಹೇಳ್ಬಿಡಿ ಹೋಗ್ಲಿ, ನಾವು ಕೇಳ್ಕೊಂಡು ತಂಪಾಗ್ಬಿಡ್ತೀವಿ, ಕಿವಿಗಳನ್ನ ತಂಪು ಮಾಡ್ಕೋತೀವಿ. ಹಗರಣ ಇದೆ ಅಂದಾಗ ಅದನ್ನ ಪ್ರೂಫ್ ಸಮೇತ ಕೊಡಿ, ತನಿಖೆಗಳಾಗ್ಲಿ. ಅದು ಬಿಟ್ಟು ಒಂದು ಕಡೆ ಪಾದಯಾತ್ರೆ ಅಂತೆ, ಮತ್ತೊಂದು ಕಡೆ ಸಮಾವೇಶ ಅಂತೆ. ಇದರಿಂದ ಜನರಿಗೆ ಅನುಕೂಲ ಆಗ್ತಿದ್ಯಾ ಅಥವಾ ಅನಾನುಕೂಲ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಯಾಕೆ ನಿಮಗೆ ಗಮನ ಇಲ್ಲ? ಪಾದಯಾತ್ರೆ ಅಂತೂ ಮಾಡ್ತಾ ಇದ್ದೀರಾ, ಆದರೆ ಇದರಿಂದ ಅಲ್ಲಿ ಓಡಾಡುವಂತಹ ಸಾರ್ವಜನಿಕರು, ಸಂಚಾರಕರು, ವಾಹನ ಸವಾರರು, ಇವ್ರಿಗೆಲ್ಲ ಎಷ್ಟು ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ. ಇನ್ನು ಈ ಪಾದಯಾತ್ರೆಗೆ ನೀವು ಉಪಯೋಗಿಸ್ಕೊಳ್ತಿದ್ದೀರಲ್ಲ ದುಡ್ಡು, ಇದು ಎಲ್ಲಿಂದ ಬರ್ತಾ ಇದೆ? ಈ ಖರ್ಚು ವೆಚ್ಚ ಎಲ್ಲಿಂದ ಆಗ್ತಾ ಇದೆ? ಇದೆಲ್ಲ ಮತ್ತೆ ಜನಗಳ ಮೇಲೆ ಹಾಕ್ತೀರಾ, ಜನಗಳಿಂದಾನೇ ಮತ್ತೆ ರಿಕವರ್ ಮಾಡ್ತೀರಾ. ಇದಕ್ಕೆಲ್ಲ ಯಾರು ಹೊಣೆ? ಅದೇನು ಹಗರಣ ಇದೆ ಅದನ್ನ ಹೇಳಿ, ತನಿಖೆ ಆಗಿ ಅಲ್ಲಿ ಸಾಬೀತಾಗ್ಲಿ. ಅದು ಬಿಟ್ಟು ಅವ್ರ ಮೇಲೆ ನೀವು ಹೇಳೋದಂತೆ, ನಿಮ್ಮ ಮೇಲೆ ಅವ್ರು ಹೇಳೋದಂತೆ. ಜನ ನೋಡ್ತಿರ್ತಾರೆ ನಿಮ್ಮನ್ನ ಅನ್ನೋದು ಸಹ ನಿಮ್ಗೆ ಅರಿವಿಲ್ವಾ? ಓಟ್ ಹಾಕಿ ಗೆಲ್ಸಿರೋದಕ್ಕೆ ನಮಗೆ ನಾಚಿಕೆ ಆಗಬೇಕು. ಬರೀ ನೀವು ರಾಜಕೀಯ ಕಿತ್ತಾಟ ಮಾಡ್ತಿದ್ದೀರಾ, ವೈಯಕ್ತಿಕ ಕಿತ್ತಾಟಗಳಾಗ್ತಾ ಇದೆ. ಏನಿದೆಲ್ಲ? ಜನ ರೋಸ್ ಹೋಗ್ತಿದ್ದಾರೆ ನಿಮ್ಮ ಈ ಒಂದು ರಾಜಕೀಯ ಜಂಜಾಟಗಳನ್ನ ನೋಡಿ. ಇಂಥವ್ರಿಗೆ ನಾವು ಓಟ್ ಹಾಕ್ತಿದ್ದೀವ, ಇಂಥವ್ರಿಗೆ ನಾವು ಗೆಲ್ಲಿಸ್ತಿದ್ದೀವ. ಒಬ್ರು ರಾಜ್ಯದ ಉಪಮುಖ್ಯಮಂತ್ರಿಗಳು, ಇನ್ನೊಬ್ರು ಕೇಂದ್ರ ಮಂತ್ರಿಗಳು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು, ಇಷ್ಟೆಲ್ಲ ವಯಸ್ಸಾಗಿದೆ, ಬುದ್ಧಿ ಇಲ್ವಾ ನಿಮಗೆ? ಜನ ನಮ್ಮನ್ನ ನೋಡ್ತಿರ್ತಾರೆ ಅನ್ನೋ ಒಂದು ಚಿಕ್ಕ ಅರಿವು ಸಹ ಇರಲ್ವಾ ನಿಮಗೆ? ರಾಜ್ಯನ ಉದ್ಧಾರಕ್ಕೆ ಮಾಡಕ್ ಬಂದಿದ್ದೀರಾ ಅಥವಾ ನೀವುಗಳು ಈ ರೀತಿ ಕಿತ್ತಾಡಕ್ ಬಂದಿದ್ದೀರಾ ರಾಜಕೀಯಕ್ಕೆ? ಎಷ್ಟೋ ಜನ ಆಡ್ಕೊಳ್ತಿದ್ದಾರೆ ರಾಜಕೀಯಗಳನ್ನ ನೋಡಿ, ನಾಚಿಕೆ ಆಗ್ಬೇಕು ಇವ್ರಿಗೆ ಅನ್ನೋ ರೀತಿಯಾಗಿ ಮಾತಾಡ್ತಿದ್ದಾರೆ ಜನ. ನೋಡೋಣ ಇನ್ನು ಇವರ ಎಷ್ಟು ಹಗರಣಗಳು ಬಯಲಿಗೆ ಬರ್ತವೆ ಅಂತ. ಯಾಕಂದ್ರೆ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ತಾನೆ ಇದ್ದಾರೆ. ಇದರಲ್ಲಿ ಇನ್ನು ಎಷ್ಟು ರೀತಿಯಾದಂತಹ ಒಂದು ಹಗರಣ ಇದೆ. ಮುಂದೆ ಎಲೆಕ್ಷನ್ಗಳು ಸಹ ಇದೆ, ಆಗ ಕೇಳಕ್ ಬಂದೇ ಬರ್ತಾರೆ ಓಟ್ ಕೇಳಕ್ಕೆ. ಇವ್ರ ಮರ್ಯಾದೆಗಳನ್ನ ಇವರೇ ತಕೊಂಡು ಬೀದಿಗೆ ಇಟ್ಕೊಳ್ತಿದ್ದಾರೆ. ಇವ್ರು ಒಂದು ಕಡೆ ಅವರಲ್ಲಿ ಅಷ್ಟಗರಣ ಇದೆ ಅಂತ, ಇನ್ನೊಂದು ಕಡೆ ಇವರಲ್ಲಿ ಅಷ್ಟಗರಣ ಇದೆ ಅಂತ. ಇದೇ ರೀತಿ ಎಲೆಕ್ಷನ್ ಟೈಮಿಗೆ ಇನ್ನ ಎಷ್ಟು ಹಗರಣಗಳು ಹೊರಗಡೆ ಬರ್ತವೆ. ಇವ್ರ ಮರ್ಯಾದೆಗಳನ್ನ ಇವರೇ ಯಾವ ರೀತಿ ಬೀದಿಗೆ ಇಟ್ಕೊಳ್ತಾರೆ ಅಂತ ನೋಡೋಣ. ಸೊ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.